ಅದೇ ಇವತ್ತು ಆತಂಕ ನಮ್ಮಲ್ಲಿ ಇರುವಂಥದ್ದು. ಪೊಲಿಟಿಕಲ್ ಪವರ್ ನಾವು ಅದು ವ್ಯತ್ಯಾಸ ಹೆಚ್ಚಾಗಬಾರ್ದು, ನಮಗೂ ಅವ್ರಿಗೂ ಸಮತೋಲನ ಇರಬೇಕು. ಇಲ್ಲದೆ ಹೋದರೆ ನಾಳೆ ಭಾಳ ದೊಡ್ಡ ಸಮಸ್ಯೆ ಈಗಾಗಲೇ ಎದುರಿಸ್ತಾ ಇದ್ದೀವಿ ನಾವು. ಸೊ ನಾಳೆ ಇನ್ನೂ ಹೆಚ್ಚು ನಮಗೆ ಸಮಸ್ಯೆಗಳು ಬಂದೇ ಬರ್ತದೆ. ಕಾಯ್ಕೊಂಡಲ್ಲ, ಭಾಳ ನಾವು ಯಶಸ್ವಿಯಾಗಿ ಅದನ್ನು ಮಾಡಿಸಿದ್ದೇವೆ. ದೇಶದ ಒಂದು ಸಾರಾಂಶ ನೋಡ್ಕೊಳ್ಳಿ ಎಷ್ಟಿದೆ ಅಂತ, ಇದು ಏನು ಆ್ಯಾವ್ರೇಜ್ ಎಷ್ಟಿದೆ ಅಂತ, ಮತ್ತು ನಮ್ಮದು ನೋಡ್ಕೊಳ್ಳಿ. ಸರಾಸರಿ ನೋಡಿದ್ರೆ ದೇಶದ್ದು ನಾವು ಮೊದಲೇ ಕಮ್ಮಿ ಇದ್ದೀವಿ. ಮತ್ತು UP ಬಿಹಾರ್ ಹೋಲಿಕೆ ಮಾಡಿಬಿಟ್ರೆ ನಾವು ಅವ್ರಿಗಿಂತ ಅರ್ಧದಷ್ಟು ಕಮ್ಮಿ ಇದ್ದೀವಿ. ಇಲ್ಲಿ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಮತ್ತು ಇಲ್ಲಿ ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ತಾ ಇದೆ. ಆದರೆ ನಮಗೆ ಸಿಗಬೇಕಾಗಿರೋಂಥದ್ದು ವಾಪಸ್ ಎಷ್ಟು ಸಿಗಬೇಕು ಅದು ವಾಪಸ್ ಸಿಗ್ತಾ ಇಲ್ಲ. ಮತ್ತು ನೀವು ಒಂದು ಕಡೆ ಆರ್ಥಿಕವಾಗಿ ನಮಗೆ ನಷ್ಟ, ರಾಜಕೀಯವಾಗಿ ಕೂಡ ನಷ್ಟ ಆಗ್ಬಿಟ್ರೆ ನಾಳೆ ನಾವು ಹೇಗೆ ಸರಿಪಡಿಸ್ಕೊಳ್ಳೋದು? ನಾಳೆ ನಮ್ಮ ಧ್ವನಿನೇ ಮುಟ್ಟೋದಿಲ್ಲ ಆಮೇಲೆ ದಿಲ್ಲಿಗೆ. ಅವ್ರ ಮಾತು ನಂಬ್ಕೊಂಡು ಹೋದರೆ ಮುಗಿದ ಕತೆ. ಮೋದಿಯವ್ರ ಮಾತು ನಂಬ್ಕೊಂಡು ಹೋದರೆ ಅಷ್ಟೇ. ಈಗಾಗಲೇ ಅರ್ಧ ಮುಗಿಸಿದ್ದಾರೆ ನಮ್ಮನ್ನೆಲ್ಲ, ಇನ್ನು ಪೂರ್ತಿ ಮುಗಿಸ್ಬಿಡ್ತಾರೆ ಅಷ್ಟೇ. ಖಾಸಗಿ ಆಸ್ಪತ್ರೆಗಳಲ್ಲ, ಖಾಸಗಿ ವೈದ್ಯಕೀಯ ಕಾಲೇಜ್ಗಳ ಜೊತೆ ಈಗ ಅವರು ನಮ್ಮ ತಾಲೂಕು ಆಸ್ಪತ್ರೆಗಳ ಜೊತೆ ನಾವು ಒಪ್ಪಂದ ಮಾಡ್ತಾ ಇದ್ವಿ. ಇದೇ ದುಡ್ಡು ಕಾಸು ಏನಿರೋದಿಲ್ಲ, ಅವ್ರು ಡಾಕ್ಟರ್ಗಳು ನಮ್ಮ ಹತ್ರ ಹೆಚ್ಚಾಗಿ ಬರ್ತಾರೆ, ನಾವು ಅವ್ರ ಸೇವೆಗಳು ಹೆಚ್ಚು ಕೊಡ್ತಾರೆ. ಸೊ ನಮ್ಮ ಆಸ್ಪತ್ರೆಗೆ ಹೆಚ್ಚು ಅನುಕೂಲ ಆಗುತ್ತೆ. ನಾವೇನು ಅವ್ರಿಗೆ ದುಡ್ಡು ಕಾಸು ಕೊಡೋಲ್ಲ, ಅವರು ನಮಗೇನು ಕೊಡೋದಿಲ್ಲ. ಅವ್ರ ಸಿಬ್ಬಂದಿ, ಅವ್ರ ವೈದ್ಯರು ನಮ್ಮಲ್ಲಿ ಬಂದು ಕೆಲಸ ಮಾಡ್ತಾರೆ ಮತ್ತು ನಮ್ಮ ಆಸ್ಪತ್ರೆ ಇನ್ನೂ ಚೆನ್ನಾಗಿ ನಿರ್ವಹಣೆ. ಈಗ ವೆನ್ಲಾಕ್ ಆಸ್ಪತ್ರೆ KMC ಜೊತೆ ಹಳೆ ಒಪ್ಪಂದ, ನಮ್ಮ ಮಂಗಳೂರು ಆಸ್ಪತ್ರೆ. ಈಗ ನಾವು ಇನ್ನೂ 3 ಒಂದು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆಸ್ಪತ್ರೆಗಳನ್ನು ನಾವು ಸೇರಿಸ್ಕೊಂಡಿದ್ದೇವೆ. ಸೊ ಅದೇ ಥರ ಎಲ್ಲ ಮೆಡಿಕಲ್ ಕಾಲೇಜ್ಗಳ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ಬೇಕು ಅಂತ ಒಂದು ಪ್ರಪೋಸ್. ಈಗ ತುಮಕೂರಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಜೊತೆ ನೀವು ಒಂದು ತಾಲೂಕು ಆಸ್ಪತ್ರೆ ನೀವು ನಿರ್ವಹಣೆ ಮಾಡಿ, ಅಥವಾ ಜಿಲ್ಲಾ ಆಸ್ಪತ್ರೆ ಜೊತೆ ಟೈಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಥರ ಮಾಡ್ಕೊಂಡ್ರೆ ಏನಾಗ್ತದೆ, ಅವ್ರಿಗೂ ಅನುಕೂಲ. ಯಾಕಂದರೆ ಅವರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಡಾಕ್ಟರ್ಸ್ ಎಲ್ಲ ಇರ್ತಾರೆ, PG ಓದಿರೋರು ಇರ್ತಾರೆ, ಸ್ಪೆಷಲಿಸ್ಟ್ ಇರ್ತಾರೆ. ಅವ್ರು ಬಂದು ನಮ್ಮ ಆಸ್ಪತ್ರೆಗೆ ಕೆಲಸ ಮಾಡ್ತಾರೆ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಅವ್ರಿಗೂ ಪೇಷಂಟ್ಸ್ ಹೆಚ್ಚು ನೋಡ್ತಾರೆ. ಸೊ ಅವ್ರಿಗೆ ಅದು ಅನುಕೂಲ, ನಮಗೆ ಸರ್ವಿಸಸ್ ಸಿಗ್ತದೆ. ಸೊ ಇಬ್ಬರಿಗೂ ಅನುಕೂಲಕಾರಿ. ಇದರಲ್ಲೇನು ಹಣ ಅಂತ ಹೇಳಿದ್ರೆ ಹೆಚ್ಚು ಸೇವೆಗಳು ಕೊಡ್ಬೋದು ನಾವು. ಹೆಚ್ಚು ವೈದ್ಯರು ಇರ್ತಾರೆ, ಹೆಚ್ಚು ಸಿಬ್ಬಂದಿ ಇರ್ತಾರೆ, ನರ್ಸ್ ಇರ್ತಾರೆ, ಬೇರೆ ಅವರು ಕೂಡ ನಾವು ಅದರಿಂದ ಅವ್ರಿಗೂ ಅನುಕೂಲ ಆಗ್ತಾ ಇದೆ. ಸೊ ಹೆಚ್ಚು ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವೀಗ ಸುಮಾರು ಅವ್ರ ಜೊತೆ ಈಗ ನಾವು ಸುಮಾರು ಸಿಬ್ಬಂದಿ ಕೊಟ್ಟಿದ್ದಾರೆ ನಮಗೆ. ಮತ್ತು ಹೊಸದಾಗಿ ಇನ್ನೊಂದು 70 ಕೋಟಿ ರೂಪಾಯಿಗೆ ಎಲ್ಲ ಕಟ್ಟಬೇಕು. 70ರಿಂದ ಇನ್ನೂ ನಡೀತಾ ಇದೆ, ಫೈನಲ್ ಆಗ್ತದೆ. ಇನ್ನೊಂದು 70-80 ಕೋಟಿ ರೂಪಾಯಿಗೆ ಅವರು ನಮಗೆ ಬೇರೆ ಅಡಿಷನ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ. ಸೊ ಈ ಥರದೆಲ್ಲ ಅನುಕೂಲ ಆಗುತ್ತೆ. ಇದರಲ್ಲಿ ಏನು ನಮಗೆ ನಷ್ಟ ಏನಿಲ್ಲ. ಕೆಲವರೆಲ್ಲ ಏನೋ ಪ್ರೈವೇಟು ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇರ್ಬೋದು. ಪ್ರೈವೇಟ್ ಆಸ್ಪತ್ರೆಗೆ ಕೊಡ್ತಾ ಇಲ್ಲ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳ ಜೊತೆ ಮಾತ್ರ ಒಪ್ಪಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.